ಅಸ್ಸಲಾಮಲೈಕುಮ್, ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಇಲ್ಲಿ 2-3 ದಿನ ಆಯ್ತೇನೋ ಇದು ವಿಡಿಯೋ ಹಾಕಿಲ್ಲ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ನನಗೆ ಅರ್ಜೆಂಟ್ ಯೂನಿಫಾರ್ಮ್ ಹೊಲಿಬೇಕಿತ್ತು. ನಾನು ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೆ. ಅರ್ಜೆಂಟು 3-4 ಜೊತೆ ಬಂದಿತ್ತು, ಇನ್ನೊಂದು ಜೊತೆ ಹೊಲಿಬೇಕು. ಇಲ್ಲಿ ನೋಡ್ರಿ, ಕಾಲರಿಂದ ಹೊಲಿದಿದ್ದೀನಿ. ಇದು ಪ್ಯಾಂಟ್ ಫ್ರೆಂಡ್ಸ್, ಇದು ಮತ್ತು ಇದು ಡ್ರೆಸ್ ಒಂದಿದೆ, ಇದನ್ನು ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹೊಲಿಬೇಕು. ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಬಟ್ಟೆ ಹೊಲಿಬೇಕಾದ್ರೆ ಇಷ್ಟು ಪಾತ್ರೆನೂ ತೊಳೆದಿಲ್ಲ ನಾನು, ಅರ್ಜೆಂಟ್ ಇತ್ತಂತ. ಈಗ ಸಾರು ಮಾಡಬೇಕಲ್ಲ, ನಾನು ಮಾಡಿದ್ದೀನಿ ಕುಕ್ಕರ್ನಲ್ಲಿ. ಇಲ್ಲಿ ನೋಡ್ರಿ, ಮಸಾಲೆ ಕಟ್ ಮಾಡಿದ್ದೀನಿ. ಇಲ್ಲಿ ಏನು ಮಾಡಬೇಕು, ತಿಂದು ಸಾಕಾಗಿದೆ ತರಕಾರಿ ಅಂತ. ಮೊಸರು ಇದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಮೊಸರು ಕಡಿ ಮಾಡೋಣ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಆಮೇಲೆ ನಾನು ಒಂದು ತೊಗೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ನೀವು. ಆಮೇಲೆ ಕರಿ ಮೆಣಸನ್ನು ತಗೊಂಡಿದ್ದೀನಿ ಇಲ್ಲಿ ನಾನು. ಮತ್ತು ಜೀರಿಗೆ ಇದೆ, ಜೀರಿಗೆ ಜಾರ್ನೆಲ್ಲ ಹಾಕ್ತೀನಲ್ಲ ಮಸಾಲ, ಆವಾಗ ಹಾಕ್ತೀನಿ ನಾನು. ನೀವು ಮೊಸರು ಹುಳಿ ಇದ್ದರೆ ಇದು ಹುಣಸೆ ಹಣ್ಣು ಬೇಡ ಫ್ರೆಂಡ್ಸ್, ಮೊಸರು ತಾಜಾ ಇದ್ದರೆ ಹಾಕ್ಕೊಳ್ರಿ ನೀವು. ನಂದು 3-4 ದಿನದ್ದು ಹಿಂದೆದದು ಮೊಸರು, ಅದು ಹಳೇದಿದು, ಅದಕ್ಕೆ ನಾನು ಯೂಸ್ ಮಾಡ್ತಾಯಿಲ್ಲ, ಹುಳಿ ಇದೆ ಅಂತ ಮೊಸರು. ಇದಕ್ಕೆ ಕೊಬ್ಬರಿ ಬೇಡ ಅಂದರೂ ನೀವು ಒಬ್ಬೊಬ್ಬರು ಅಕ್ಕಿನೂ ಹಾಕ್ತಾರೆ, ಇರೋದು ಅಕ್ಕಿ. ಒಂದು ಸ್ಪೂನು ಇಲ್ಲಾಂದರೆ 2 ಸ್ಪೂನ್ ಅಷ್ಟು ಹಾಕ್ತಾರೆ ಕೊಬ್ಬರಿ ಬೇಡ ಅಂದರೆ. ನಾನು ಇದು ಅಕ್ಕಿ ಹಾಕ್ತಾಯಿಲ್ಲ, ನಾನು ಕೊಬ್ಬರಿನೇ ಹಾಕೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. 2 ಚಮಚ ಆಯಿತು, ಇನ್ನೊಂದು ಅರ್ಧ ಚಮಚ ಹಾಕ್ತೀನಿ ನಾನು. ಅಷ್ಟು ಸಾಕು ಫ್ರೆಂಡ್ಸ್. ಈಗ ನಾನು ಇದರಲ್ಲೇ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಆಮೇಲೆ ಮಸಾಲೆ ಟೇಸ್ಟ್ ಮಾಡಿ ನೋಡ್ತೀನಿ, ಬೇಕಾದರೆ ನಾನು ಇದು ಕರಿಮೆಣಸಿನ ಪುಡಿ ಇದೆ, ಬ್ಲ್ಯಾಕ್ ಪೆಪ್ಪರ್, ಅದು ಹಾಕ್ತೀನಿ ನಾನು. ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಮಸಾಲೆಯಲ್ಲಿ. ಆಮೇಲೆ ನೋಡೋಣ, ಸಾರು ಟೇಸ್ಟ್ ಮಾಡಿ. ತರಕಾರಿ ತಿಂದು ಸಾಕಾಯಿತು ಫ್ರೆಂಡ್ಸ್. ಆದರೂ ಮಟನ್ ಒಂದು ಸ್ವಲ್ಪ ತಗೊಂಡು ಬಂದಿದ್ದಾರೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೆಂಗೆ ಮಾಡ್ತಾರೆ ಮಟನ್ ಸಾರು ಅಂತ ತೋರಿಸ್ತೀನಿ ನಿಮಗೆ. ಈಗ ಇದು ಒಂದು ಟೈಮ್ಗೆ ಬೇಕಲ್ಲ ಸಾರು, ಅದಕ್ಕೆ ಮಾಡ್ತಾಯಿದ್ದೀನಿ. ಮಟನ್ ಸಾರು ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೊಂದು ಡ್ರೆಸ್ ಹೊಲಿಬೇಕು ಫ್ರೆಂಡ್ಸ್. ಅದಕ್ಕೆ ದಹಿಕಿ ಕಡಿ ಅಂತೀವಿ ಫ್ರೆಂಡ್ಸ್ ನಾವು. ಮೊಸರು ಕಡಿ ಮಾಡ್ತಾಯಿರೋದು ನಾನು. ಮಸಾಲೆ ರುಬ್ಬಾಯಿತು, ಈಗ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಪಾತ್ರೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಾನು ಎಣ್ಣೆ ಯೂಸ್ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್, ಸ್ವಲ್ಪ ಹಾಕ್ತೀನಿ. ಅದರ ಮೊದಲು ನಾನು ಇಲ್ಲಿ ಅರಿಶಿನ ಪೌಡ್ರು ಹಾಕ್ತಾಯಿದ್ದೀನಿ, ಅರ್ಧ ಚಮಚದಷ್ಟು ಹಲ್ದಿ ಪೌಡರ್. ಆಮೇಲೆ ಇದನ್ನು ಹಾಕ್ತೀನಿ, ಕರಿಮೆಣಸಿನ ಪುಡಿನೂ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಟೇಸ್ಟ್ ಮಾಡಿದೆ ಮಸಾಲೆ ಒಂದು ಸ್ವಲ್ಪ ಸಪ್ಪೆ ಆಗಿದೆ, ಅದಕ್ಕೆ ಹಾಕ್ತೀನಿ. ಅದ್ರ ಮೊದಲು ಫಸ್ಟ್ ಪಾತ್ರೆ ಬಿಸಿ ಆಯ್ತಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಈರುಳ್ಳಿನೂ ಹಾಕ್ತೀನಿ, ಕ್ರಷ್ ಮಾಡಿ. ಬೇಗನೂ ಆಗುತ್ತೆ ಇದು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್, ಚೇಂಜ್ ಅಂದರೆ ಗೋಲ್ಡನ್ ಫ್ರೈ ಬರಬೇಕು ಈರುಳ್ಳಿ. ಅಲ್ಲಿಂದ ತನಕ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈರುಳ್ಳಿಗೆ. ಅಲ್ಲಿ ನೋಡಿರಿ, ಕರಿಮೆಣಸಿನ ಪೌಡ್ರು ಹಾಕ್ತಾಯಿದ್ದೀನಿ ನಾನು ಮಸಾಲೆಯಲ್ಲಿ. ನೀವು ಜಾಸ್ತಿ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು ಫ್ರೆಂಡ್ಸ್. ಕರಿಮೆಣಸು ಒಂದು ಸ್ವಲ್ಪ ಹಾಕಿದ್ರು. ನನಗೆ ಡಾಕ್ಟ್ರು ಬೇಡ ಅಂದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ ಒಂದೇ ಒಂದು ಯೂಸ್ ಮಾಡಿರೋದು. ಅದರ ಇದು ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ, ಅದು ಒಂದಿತ್ತು, ಅದಕ್ಕೆ ಒಂದೇ ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ರುಚಿಗೆ ಬೇಕು ಖಾರ ಅಷ್ಟು ಹಾಕ್ಬೋದು ನೀವು ಹಸಿಮೆಣಸಿನ್ಕಾಯಿ. ನೋಡಿ, ಸ್ವಲ್ಪನೇ ಎಣ್ಣೆ ಇರೋದಿಲ್ಲಿ ಪಾತ್ರೆಯಲ್ಲಿ ಒಗ್ಗರಣೆಗೆ.
ಅದ್ರಲ್ಲಿ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ನೋಡಿ ಸಾಸೇನೋ ಹಾಕಿದ್ದೀನಿ ಅರ್ಧ ಚಮಚದಷ್ಟು. ಅದು ಒಂದು ಸ್ವಲ್ಪ ಸಿಡಿಬೇಕು ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕರಿಬೇವು ಸೊಪ್ಪು ಇದೆ, ಫ್ರೆಶ್ ಇದೆ ಫ್ರೆಂಡ್ಸ್. ಅದಕ್ಕೆ ಒಣಗಿದೆಯಲ್ಲ, ಅದಕ್ಕೆ ಒಣಗಿದೆ ಅಂದರೆ ಏನು ಒಂಚೂರು ನೀರಿಲ್ಲ ಫ್ರೆಂಡ್ಸ್. ಚೆನ್ನಾಗಿದೆ, ಫ್ರೆಶ್ ಇದೆ. ಅದಕ್ಕೆ ಡಬ್ಬದಲ್ಲಿ ಇಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ತೀನಿ ಇದರಲ್ಲಿ. ಒಗ್ಗರಣೆಗೆ ಬೇಕೇ ಬೇಕು ಫ್ರೆಂಡ್ಸ್. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ಹಾಕಿಲ್ಲ ಒಗ್ಗರಣೆಗೆ, ನೀವು ಬೇಕಿದ್ದರೆ ಹಾಕ್ಬೋದು. ನಾನು ಹಾಕಲ್ಲ ಫ್ರೆಂಡ್ ಜಾಸ್ತಿ ಒಗ್ಗರಣೆಗೆ. ನೋಡಿ ಕಲರ್ ಚೇಂಜ್ ಆಯ್ತು. ಈಗ ಮಸಾಲೆ ಹಾಕ್ತೀನಿ ಫ್ರೆಂಡ್ಸ್. ಮೊಸರನ್ನೇ ಹಾಕಿಲ್ಲ, ನಾನು ಮೊಸರು ಹಾಕ್ತೀನಿ ಫ್ರೆಂಡ್ಸ್. ನೋಡಿರಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೀವು ಟ್ರೈ ಮಾಡಿರಿ. ಆಮೇಲೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅರ್ಜೆಂಟ್ 15 ನಿಮಿಷದಲ್ಲಿ ಸಾರಾಗ 10 ನಿಮಿಷದಲ್ಲಿ ಸಾರಾಗುತ್ತೆ ಫ್ರೆಂಡ್ಸ್. 15 ನಿಮಿಷ ಜಾಸ್ತಿ ಆಯಿತು, 10 ನಿಮಿಷದಲ್ಲಿ ಸಾರು ತುಂಬ ಫಾಸ್ಟ್ ಆಗುತ್ತೆ. ಆಮೇಲೆ ಈಸಿನೂ ತುಂಬ ಇದೆ ಇದು ಮಾಡೋದು. ಟ್ರೈ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಮೊಸರು ನಾನು ಜಾರ್ನಲ್ಲಿ ಹಾಕಿ, ಇದು ಸಣ್ಣದು ಜಾರಲ್ಲ, ಅದಕ್ಕೆ 2 ಸಲ ಮಾಡಿದ್ದೀನಿ ನಾನು. ಸ್ವಲ್ಪ ಹಾಕಿ ರುಬ್ತೀನಿ, ಇದು ಮಿಕ್ಸ್ ಮಾಡ್ತೀನಿ. ನನಗೆ ಅಷ್ಟು ಟೈಮ್ ಇಲ್ಲ, ಅದಕ್ಕೆ ನಾನು ಜಾರ್ನಲ್ಲಿ ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಬೋದು ಮೊಸರಿನಲ್ಲಿ. ಈಗ ಇದನ್ನು ಹಾಕ್ತೀನಿ ಮಸಾಲೆಯಲ್ಲಿ. ಮಸಾಲೆ ಕುದೀತಾ ಇದೆ ಚೆನ್ನಾಗಿ. ಹಸಿ ವಾಸನೆ ಹೋಗಬೇಕು ಫ್ರೆಂಡ್, ಅಲ್ಲಿನ ತನಕ ಕುದಿಸ್ಬೇಕು. ಈಗ ನಾನು ಮೊಸರು ಹಾಕಿದ್ದೀನಿ, ಇನ್ನೊಂದು ಟೈಮು ಹಾಕ್ತಾಯಿದ್ದೀನಿ ನಾನು. ನೋಡ್ರಿ ಇಲ್ಲಿ ಇದು 1/4 ಲೀಟ್ರ್ ಇರ್ಬೋದು ಮೊಸರು. ಅರ್ಧ ಲೀಟ್ರಿಂದು ಪಾಕಿಟ್ ಇದು. ಅರ್ಧ ಲೀಟರ್ನಲ್ಲಿ ಅರ್ಧ ಖಾಲಿ ಆಗಿದೆ, ಇನ್ನು ಇಷ್ಟು ಅರ್ಧ ಇದೆ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಆಯಿತು ನೋಡಿರಿ. ಕ್ರೀಮಲ್ಲ ಇದು ಮೊಸರು, ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದು ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆಯಲ್ಲಿ ನಾನು ಚೆನ್ನಾಗಿ. ಗೊತ್ತು ನನಗೆ ಇದು ಮೊಸರು ಬಿಸಿ ಮಾಡಬಾರ್ದು ಅಂತ. ಇದೇ ಥರ ಮಾಡಿರಿ ಫ್ರೆಂಡ್, ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ ಸಾರಿದು. ದಹಿ ಕಡಿ ಅಂತಾರೆ ನಮ್ಮ ಮನೆಯಲ್ಲಿ, ನಮ್ಮ ಜನ ಎಲ್ಲ ಮೊಸರು ಕಡಿ ಅಂತ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ ಫ್ರೆಂಡ್. ಗಟ್ಟಿ ಆಗಬಾರ್ದು ಜಾಸ್ತಿ, ಅಷ್ಟು ತೆಳುವೂ ಇರಬಾರ್ದು, ಮೀಡಿಯಮ್ ಇರಬೇಕು ಫ್ರೆಂಡ್ ಸಾರು. ನೋಡಿರಿ ಸಾಕು ನೀರು ಇಷ್ಟು. ಒಂದು ಸಲ ಕುದ್ರೆ ಸಾಕು ಫ್ರೆಂಡ್ಸ್, ಇದು ಜಾಸ್ತಿ ಕುದಿಬಾರ್ದು. ನೋಡಿ ಮಸಾಲೆ ಇಲ್ಲಿ ಇತ್ತಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಈಗ ಹಿಂಗೆ ಬಿಡ್ತೀನಿ ಫ್ರೆಂಡ್ಸ್ ಕುದಿಯೋಕ್ಕೆ. ಇದರ ಜೊತೆ ನಿಮ್ಮ ಹತ್ರ ಸೂಪರ್ ಕಾಂಬಿನೇಷನ್ ಅಂದರೆ ಇದು ಒಣ ಮೀನು ಇರುತ್ತಲ್ಲ, ಅದಿಲ್ಲ ಅಂದ್ರೂ ಹಪ್ಪಳನೂ ನಡೆಯುತ್ತೆ. ಕಾಂಬಿನೇಷನ್ ಅಂದರೆ ಒಣ ಮೀನು, ಇಲ್ಲಾಂದರೆ ಕಬಾಬು, ಚಿಕನ್ ಕಬಾಬು, ಮಟನ್ ಕಬಾಬ್ ಆ ಥರ ಇರುತ್ತಲ್ಲ, ಅದು ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದ್ರ ಕಾಂಬಿನೇಷನ್ ಇಲ್ಲಿ ನೋಡಿರಿ, ಇಲ್ಲಿ ಕುದೀತಾ ಬರ್ತಾಯಿದೆ ಮಸಾಲೆ ಮೇಲೆ, ಅದಕ್ಕೆ ಅರ್ಧ ಮುಚ್ಚಿದ್ದು ನಾನು, ಇಲ್ಲಾಂದರೆ ಪೂರ್ತಿ ಉಬ್ಬತ್ತೆ ಫ್ರೆಂಡ್ಸ್ ಸಾರಿದು. ಈಗ ರೆಡಿ ಆಗ್ತಾಯಿದೆ ಇದು. ಒಂದು ಸಲ ಮಿಕ್ಸ್ ಮಾಡ್ತೀನಿ. ಮೊಸರು ಒಡೆದು ಹೋಗುತ್ತೆ ಫ್ರೆಂಡ್ ಬಿಸಿ ಆದಮೇಲೆ, ಏನು ಚಿಂತೆ ಇಲ್ಲ ಫ್ರೆಂಡ್. ಇದೇ ಥರ ಇರುತ್ತೆ ಸಾರಿದು, ತುಂಬ ಟೇಸ್ಟಿಯಾಗಿರುತ್ತೆ. ಹುಳಿ ಹುಳಿ ಖಾರ ಖಾರ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಒಂದು ಕುದಿ ಬಂದರೆ ಸಾಕೀಗ. ನಾನು ಹಪ್ಪಳ ಕರಿತಾ ಇದ್ದೀನಿ ಇಲ್ಲಿ, ಅದಕ್ಕೆ ಎಣ್ಣೆ ಬಿಸಿ ಮಾಡ್ತಾಯಿದ್ದೀನಿ. ಮಸಾಲೆ ಹಪ್ಪಳ ಇದೆ. ಮಸಾಲೆ ಅಂದರೆ ಅದೇ ಕಾಳು ಎಲ್ಲ ಕಾಳು ಸೇರಿ ಅದು ಮಾಡ್ತಾರೆ, ಅದು ಹಪ್ಪಳ. ಇಲ್ಲಿ ನೋಡಿರಿ ಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ನಮ್ಮ ನಾದಿನಿ ಮಾಡಿ ಕಳಿಸಿದ್ರು, ಅದಕ್ಕೆ ಒಂದೇ ಒಂದು ತಿಂದರೆ ಸಾಕಾಗತ್ತೆ ಫ್ರೆಂಡ್ಸ್. ಅದು ಅಷ್ಟು ಚೆನ್ನಾಗಿರುತ್ತಿದ್ದು, ಅದಕ್ಕೆ 3 ಜನಕ್ಕೆ ಮಾಡಿದ್ದೀನಿ ಇಲ್ಲಿ ಫ್ರೈ. ಕೆಮ್ಮು ಇದೆ ಅಂತ ಬೇಡ ಅಂದರು,
ಅದಕ್ಕೆ ಅವರಿಗೆ ಮಾಡಿಲ್ಲ. ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಹಪ್ಪಳ. ಅದು ಒಂದೇ ಒಂದು ಇದ್ದರೆ ಸಾಕು. ಇಲ್ಲಿ ರೆಡಿ ಆಯಿತು. ಅನ್ನ ತೆಗೆದು ಕೊಡ್ತಾ ಇರೋದು ನಾನು ತಿನ್ನೋಕ್ಕೆ. ತೆಗಿತಾ ಇದ್ದೀನಿ ತಿನ್ನೋಕ್ಕೆ. ಈಗ ಎಲ್ಲರಿಗೂ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಇದು ಒಂದು ಸ್ವಲ್ಪ ಥಂಬ್ನೇಲ್ಗೆ ಬೇಕಲ್ಲ, ಅದಕ್ಕೆ ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಾ ಇರೋದು ನಿಮಗೆ. ಈಗ ಇದು ದಸ್ತರಿ ಎಲ್ಲ ಹಾಕಿ ಕೊಡ್ತೀನಿ. ಎಲ್ಲರೂ ಕೂತ್ಕೊಂಡು ತಿಂತಾರೆ. 4 ಜನನೂ ನಾವು ಅದೇ ಥರ ತಿನ್ನೋದು ಫ್ರೆಂಡ್ಸ್. ನಾವು ಕೂತ್ಕೊಂಡು ಕೆಳಗೆ. ನಮ್ಮ ರೆಡಿ ಆಯಿತು ಸಾರು, ದಹಿ ಕಡಿ, ಇಲ್ಲಾಂದರೆ ಮೊಸರು ಕಡಿ, ಏನಾದರೂ ಹೇಳ್ರಿ ಫ್ರೆಂಡ್, ತುಂಬ ಸಖತ್ತಾಗಿರುತ್ತೆ ಸಾರು. ಒಂದ್ಸಲ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.